ಶಿಕ್ಷಣ ಅಂಕಗಳಿಗೆ ಮಾತ್ರವಲ್ಲ, ಶರಣ್ಯ ಎಜುಕೇಷನ್ ಟ್ರಸ್ಟ್ ರಿ ಶಿವಮೊಗ್ಗ ನಾವು ವಿದ್ಯಾರ್ಥಿಗಳು ಮತ್ತು ಪೋಷಕರು ಎದುರಿಸುವ ನಿಜವಾದ ಸವಾಲುಗಳನ್ನು ಅರ್ಥಮಾಡಿಕೊಂಡಿದ್ದೇವೆ. 3ನೇ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ. ಇದು ಕೇವಲ ಪರೀಕ್ಷೆ ಅಥವಾ ಅಂಕಗಳ ಕಥೆಯಲ್ಲ, ಆದರೆ ನಿಜವಾದ ಸಮಸ್ಯೆಗಳ ಬಗ್ಗೆ, ಗಮನಭಂಗ, ಒತ್ತಡ ಮತ್ತು ವಿಫಲತೆಯ ಭಯ. ಅರ್ಜುನನಿಗೆ ಕೃಷ್ಣನು ನೀಡಿದ ಜ್ಞಾನದಂತೆ ಇಂದು ನಮ್ಮ ಕೃಷ್ಣನ ಪಯಣವು ನಮಗೆ ಕಲಿಸುತ್ತದೆ. ಕುತೂಹಲದಿಂದ ಕಲಿಯುವಾಗ ಶಿಕ್ಷಣ ಸಂತೋಷವಾಗುತ್ತದೆ. ಬೆಳಗಿನ ಸೂರ್ಯಕಿರಣಗಳು 9ನೇ ತರಗತಿಯ ತರಗತಿಗೆ ಒಳನುಗ್ಗಿದವು. ಶಿಕ್ಷಕರು ಅಚ್ಚರಿಯ ಪ್ರಬಂಧವನ್ನು ಘೋಷಿಸಿದರು. ನಾವು ಏಕೆ ಓದುತ್ತೇವೆ? ವಿದ್ಯಾರ್ಥಿಗಳು ನರಳಿದರು. ಕೆಲವರು ಬೇಗನೆ ಬರೆದರು, ಪರೀಕ್ಷೆ ಪಾಸಾಗಲು ಅಥವಾ ಒಳ್ಳೆಯ ಅಂಕಗಳಿಗೆ. ಇನ್ನೂ ಕೆಲವರು ಪೆನ್ನು ತಟ್ಟಿ ನಿಟ್ಟುಸಿರು ಬಿಟ್ಟರು. ಕೃಷ್ಣ ಖಾಲಿ ಹಾಳೆಯ ಕಡೆ ನೋಡುತ್ತಾ ಕುಳಿತ. ಅವನ ಮನಸ್ಸು ಕೇಳಿತು, ನಾನು ಅಂಕಗಳಿಗಾಗಿ ಓದುತ್ತೇನಾ? ಶ್ಲಾಘನೆಗಾಗಿ? ದಂಡನೆ ಬೆಕ್ಕಾಗಿ? ಮನೆಯಲ್ಲೂ ಪೋಷಕರು ಹೇಳುತ್ತಿದ್ದರು, ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತರಬೇಕು, ಒಳ್ಳೆಯ ಕೆಲಸ ಸಿಗಬೇಕು. ಸ್ನೇಹಿತರು ಹಾಸ್ಯ ಮಾಡುತ್ತಿದ್ದರು, ನೀನು ಅಂಕ ತಗೊಳ್ಳದಿದ್ದರೆ ಯಾರೂ ಅಲ್ಲ. ಹೀಗೆ ಓದು ಅಂಕಗಳ ಊಟವೆಂದು ಕೃಷ್ಣನಿಗೆ ಅನಿಸುತ್ತಿತ್ತು. ಆದರೆ ಅವನ ಒಳಗೆ ತೃಪ್ತಿ ಇರಲಿಲ್ಲ. ಆ ಸಂಜೆ ವಿಜ್ಞಾನ ಓದುತ್ತಿದ್ದಾಗ ಅರ್ಥವಿಲ್ಲದ ವ್ಯಾಖ್ಯಾನಗಳನ್ನು ಕಂಠಪಾಠ ಮಾಡುತ್ತಿದ್ದ. ಬೇಸರಗೊಂಡು ಫೋನ್ ಹಿಡಿದ. ಗಂಟೆಗಳು ಕಳೆಯುತ್ತಿದ್ದರೂ ಪುಸ್ತಕಗಳು ಮುಚ್ಚದೆ ಬಿದ್ದಿದ್ದವು. ಮರುದಿನ ಪರೀಕ್ಷೆಯಲ್ಲಿ ಸ್ವಲ್ಪ ನೆನಪಿದ್ದನ್ನು ಬರೆಯಲು ಪ್ರಯತ್ನಿಸಿದ. ಹಾಳೆ ಹಿಂದಿರುಗಿದಾಗ ಶಿಕ್ಷಕರು ಪ್ರಶ್ನಿಸಿದರು, ಕೃಷ್ಣ, ನೀನು ಅರ್ಥ ಮಾಡಿಕೊಂಡೆಯಾ? ಇಲ್ಲವೇ ಕೇವಲ ಕಂಠಪಾಠ ಮಾಡಿದ್ದೆಯಾ? ಕೃಷ್ಣನ ಕಪೋಲಗಳು ಕೆಂಪಾದವು. ಅದೇ ರಾತ್ರಿ ಕೃಷ್ಣ ಮನೆ ಮುಂಭಾಗದಲ್ಲಿ ಮೌನವಾಗಿ ಕುಳಿತಿದ್ದ. ನೆರೆಹೊರೆಯ ಪ್ರಾಧ್ಯಾಪಕ ಅಯ್ಯರ್ ಅವರು ಪ್ರಶ್ನಿಸಿದರು, ಮತ್ತೆ ಒಂದು ಬಿರುಗಾಳಿ ಮನಸ್ಸಿನಲ್ಲ ಮಗನೇ? ಕೃಷ್ಣ ಆಳನಿಟ್ಟುಸಿರು ಬಿಟ್ಟ. ಅಂಕಗಳಿಗಾಗಿ ಓದುತ್ತೇನೆ, ಆದರೆ ಅಂಕಗಳು ಕೈ ಜಾರಿ ಹೋಗುತ್ತವೆ. ಖಾಲಿಯಾಗಿ ಅನುಭವವಾಗುತ್ತದೆ. ಅಯ್ಯರ್ ಹೇಳಿದರು, ಒಮ್ಮೆ ನನ್ನ ಒಬ್ಬ ವಿದ್ಯಾರ್ಥಿನಿ ಪರೀಕ್ಷೆಯಲ್ಲಿ ಮೋಸ ಮಾಡಿ ಅಂಕ ತಂದುಕೊಂಡಳು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆದರೆ ಪಾಠವನ್ನು ವಿವರಿಸಲು ಕೇಳಿದಾಗ ಮೌನವಾಗಿ ಬಿಟ್ಟಳು. ಅಂಕಗಳಿದ್ದವು, ಆದರೆ ಜ್ಞಾನ ಇರಲಿಲ್ಲ. ಕಾಲೇಜಿನಲ್ಲಿ ಎಷ್ಟೋ ಸಂಕೋಚಗೊಂಡಳು. ಉದ್ದೇಶವಿಲ್ಲದ ಕಲಿಕೆ ರುಚಿಯಿಲ್ಲದ ಆಹಾರ ತಿನ್ನುವುದರಂತೆ. ಹೊಟ್ಟೆ ತುಂಬುತ್ತದೆ, ಆದರೆ ಹೃದಯ ಹಸಿವಾಗಿಯೇ ಇರುತ್ತದೆ. ಕೃಷ್ಣ ಕೋಪದಿಂದ ಕೇಳಿದ, ಹಾಗಾದರೆ ಉದ್ದೇಶ ಏನು ಅಯ್ಯ? ಅಯ್ಯರ್ ನಗುತ್ತ ಹೇಳಿದರು, ಕಲಿಕೆ ಅಂಕಗಳಿಗಾಗಿಯೂ ಅಲ್ಲ, ಕೆಲಸಗಳಿಗಾಗಿಯೂ ಅಲ್ಲ. ಬೆಳೆಯಲು, ಪ್ರಶ್ನಿಸಲು, ಬುದ್ಧಿಯನ್ನು ತೀಕ್ಷ್ಣಗೊಳಿಸಲು, ಜಾಣ್ಮೆಯಿಂದ ಬದುಕಲು. ಗೀತೆಯಲ್ಲೇ ಹೇಳಿದೆ, ಫಲಕ್ಕೆ ಬದ್ಧವಾಗದೆ ಕಾರ್ಯ ಮಾಡು. ನಿಜವಾದ ಬೆಳವಣಿಗೆ ಭಯದಿಂದಲೂ ಅಲ್ಲ, ಲೋಭದಿಂದಲೂ ಅಲ್ಲ, ಪ್ರಾಮಾಣಿಕ ಶ್ರಮದಿಂದ ಬರುತ್ತದೆ. ಆ ರಾತ್ರಿ ಕೃಷ್ಣ ಕನಸಿನಲ್ಲಿ 2 ಭವಿಷ್ಯ ಕಂಡನು. ಒಂದರಲ್ಲಿ ಅಂಕಗಳಿಗಾಗಿ ಓದಿದ, ಕೆಲವೊಮ್ಮೆ ಮೋಸ ಮಾಡಿದ. ಪ್ರಮಾಣ ಪತ್ರಗಳಿದ್ದವು, ಆದರೆ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲ. ಬಾಯ್ತುಂಬ ಅಲಂಕಾರ, ಆದರೆ ಒಳಗೆ ಖಾಲಿ. ಮತ್ತೊಂದರಲ್ಲಿ ಕುತೂಹಲದಿಂದ ಕಲಿತ. ಏಕೆ? ಹೇಗೆ? ಎಂದು ಪ್ರಶ್ನಿಸಿದ. ಸಮಸ್ಯೆಗಳನ್ನು ಬಗೆಹರಿಸುವ ಸಂತೋಷ ಕಂಡ. ಅಂಕಗಳಲ್ಲಿ ಯಾವಾಗಲೂ ಮೊದಲಿಗನಾಗಿರಲಿಲ್ಲ, ಆದರೆ ಗೌರವ ಸಿಕ್ಕಿತ್ತು. ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತಿತ್ತು. ಕೃಷ್ಣ ಎದ್ದು ಕುಳಿತ. ಅವನು ಯಾವ ದಾರಿ ಬೇಕೆಂದು ತಿಳಿದುಕೊಂಡ. ಮರುದಿನ ವಿಜ್ಞಾನ ಓದುವಾಗ ಕಂಠಪಾಠ ಬಿಟ್ಟು ಬೇರೆಯದನ್ನು ಪ್ರಯತ್ನಿಸಿದ. ಈ ಪ್ರಕ್ರಿಯೆ ನನ್ನ ಕಿಟಕಿ ಹೊರಗಿನ ಸಸಿಗಳಲ್ಲಿ ಹೇಗೆ ನಡೆಯುತ್ತದೆ ಎಂದು ಕೇಳಿಕೊಂಡ. ಆಕೃತಿ ಬರೆದು ಬಣ್ಣ ಹಾಕಿ ತಂಗಿಗೆ ವಿವರಿಸಿದ. ಮೊದಲ ಬಾರಿಗೆ ಪಾಠ ಮನಸ್ಸಿಗೆ ಅಂಟಿತು. ಇತಿಹಾಸದಲ್ಲಿ ದಿನಾಂಕಗಳನ್ನು ಕಂಠಪಾಠ ಮಾಡುವ ಬದಲು ತನ್ನನ್ನು ಪ್ರಾಚೀನ ಮಾರುಕಟ್ಟೆಯಲ್ಲಿ ನಿಂತಂತೆ ಭಾವಿಸಿದ. ಇತಿಹಾಸ ಜೀವಂತವಾಯಿತು. ಗಣಿತದಲ್ಲಿ ಸೂತ್ರಗಳನ್ನು ಬರೆಯುವ ಬದಲು ಸಣ್ಣ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಿದ. ಹೀಗೆ ಅರ್ಥೈಸುವಿಕೆ ಕಂಠಪಾಠವನ್ನು ಬದಲಿಸಿತು. 1 ವಾರದ ನಂತರ ಪರೀಕ್ಷೆಯಲ್ಲಿ ಪರಿಪೂರ್ಣ ಉತ್ತರಗಳಿರಲಿಲ್ಲ, ಆದರೆ ಸ್ಪಷ್ಟವಾಗಿತ್ತು. ಶಿಕ್ಷಕರು ತಲೆಯಾಟದೊಂದಿಗೆ ಹೇಳಿದರು, ಇದನ್ನು ಪ್ರಗತಿ ಎನ್ನುತ್ತಾರೆ. ಇದು ನಿಜವಾದ ಕಲಿಕೆ. ಶಾಲೆಯಿಂದ ಮನೆಗೆ ನಡೆದು ಬರುತ್ತಿದ್ದ ಕೃಷ್ಣ ಹಗುರವಾಗಿದ್ದ. ಮೊದಲ ಬಾರಿಗೆ ಭಯದಿಂದ ಅಲ್ಲ, ಸಂತೋಷದಿಂದ ಓದುತ್ತಿದ್ದ. ಅಂದು ಸಂಜೆ ಅಯ್ಯರ್ ಅವರಿಗೆ ಹೇಳಿದರು, ನೀವು ಸರಿ ಅಯ್ಯ. ಕುತೂಹಲದಿಂದ ಓದಿದಾಗ ಉಲ್ಲಾಸವಾಗುತ್ತದೆ. ಅಂಕಗಳು ಇನ್ನೂ ಮುಖ್ಯ, ಆದರೆ ಅವು ನನ್ನನ್ನು ಹೆದರಿಸುತ್ತಿಲ್ಲ. ನಾನು ಮುಕ್ತನಾಗಿದ್ದೇನೆ. ಅಯ್ಯರ್ ನಗುತ್ತ ಹೇಳಿದರು, ಚೆನ್ನಾಗಿದೆ ಕೃಷ್ಣ, ಅಂಕಗಳು ಮಾಯವಾಗುತ್ತವೆ, ಆದರೆ ನಿಜವಾದ ಕಲಿಕೆ ಜೀವನ ಪೂರ್ತಿ ಹೊಳೆಯುತ್ತದೆ. ಆ ರಾತ್ರಿ ಕೃಷ್ಣ ಹೊಸ ಡೈರಿ ಹಿಡಿದು ಬರೆದ. ಇಂದು ನನಗೆ ಸಂತೋಷ ತಂದ ಒಂದು ವಿಷಯ ಪರೀಕ್ಷೆಗೆ ಅಲ್ಲ, ನನ್ನ ಬೆಳವಣಿಗೆಗಾಗಿ. ಅವನು ಸಸಿಗಳು ಉಸಿರಾಡುವುದು, ಸಂಖ್ಯೆಗಳು ಪೊಗಲಾಗಿ ಸಂಪರ್ಕಿಸುವುದು, ಇತಿಹಾಸ ಕಥೆಗಳ ಮೂಲಕ ಮಾತಾಡುವುದು ಬರೆದ. ಪ್ರಿಯ ಓದುಗರೆ, ಕೃಷ್ಣನಂತೆ ನೀವು ಪ್ರಯತ್ನಿಸಿ. ಪ್ರತಿದಿನ ಡೈರಿಯಲ್ಲಿ ಬರೆದುಕೊಳ್ಳಿ, ಇಂದು ನಾನು ಕಲಿತ ಹೊಸ ವಿಷಯ. ಅದು ಅಂಕಗಳಿಗಾಗಿಯೂ ಅಲ್ಲ, ಪರೀಕ್ಷೆಗಾಗಿಯೂ ಅಲ್ಲ, ನನ್ನ ಬೆಳವಣಿಗೆಗಾಗಿ. ಈ ಸಣ್ಣ ಅಭ್ಯಾಸವು ನಿಮ್ಮ ಕಲಿಕೆಯನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲದು. ಕೃಷ್ಣನ ಪಯಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಶರಣ್ಯ ಎಜುಕೇಷನ್ ಟ್ರಸ್ಟ್ ರಿ ಶಿವಮೊಗ್ಗವನ್ನು ಫಾಲೋ ಮಾಡಿ. ಅಂಕಗಳು ಮರೆಯಾಗಬಹುದು, ಆದರೆ ನಿಜವಾದ ಕಲಿಕೆ ಜೀವನ ಪೂರ್ತಿ ಹೊಳೆಯುತ್ತದೆ.